ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಗಲೇ ಟೈಮ್ ಬಂದು ಇನ್ನೇನು 10 o'clock 10 minutes ಆಗಿದೆ. ಎಲ್ಲರದ್ದು ತಿಂಡಿ ಆಯಿತು. ನನ್ನ ಹಸ್ಬೆಂಡ್ ನಂದು ಆಗಿಲ್ಲ. ಈಗ ತಾನೇ ಜಸ್ಟ್ ಪೂಜೆ ಮುಗಿಸಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಟಿಫನ್ ಮಾಡಬೇಕು. ಹಿಂಗಿದೆ ಹಾಗೆ ಸ್ವಲ್ಪ ಕೆಲಸಗಳಂತೂ ಸಖತ್ತಿದೆ. ಹೋಗ್ಬಿದ್ದೀನಿ. ಬಟ್ ವೆದರ್ ಅಂತೂ ಮಳೆ ಬರಂಗೆ ಇದೆ. ಇವತ್ತು ಚಟ್ನಿ ಮತ್ತು ರವೆ ರೊಟ್ಟಿ ಮಾಡ್ಕೊಂಡಿದ್ದೀನಿ, ಬೇಗ ಆಗುತ್ತೆ ಅಂದ್ಬಿಟ್ಟು. ಈಗ ಟಿಫನ್ಗೆ ರೊಟ್ಟಿ ಹಾಕ್ಕೊಂಡು ತಿಂದ್ಬಿಟ್ಟು ಹಾಗೆ ರೆಡಿಯಾಗಿ ಹೊರಡಬೇಕು. ನನ್ನ ಹಸ್ಬೆಂಡ್ ಅಂತ ಏನಂದರೆ ಇಟ್ಕೊಬಿಟ್ಟಿದ್ದಾರೆ, ಆಯ್ತಾ ಅಂತ. ನಿಂಗೆ ಯಾವಾಗಲೂ ಮುಗಿಯಲ್ಲ ಇದೆ ಅಂತ. ಏನಕ್ಕಂದ್ರೆ ನಮ್ಮ ಕೆಲಸಗಳು ಇದನ್ನು ಮುಗಿಸ್ಬಿಡೋಣ ಇನ್ನೊಂದು ಸ್ವಲ್ಪ ಆಗ್ಬಿಡುತ್ತೆ. ನಮ್ಗೆ ಏನು ಟೆನ್ಷನ್ ಇರುತ್ತೆ ಅಂದರೆ ಎಲ್ಲಾದರೂ ಹೋಗ್ಬಿಟ್ಟು ಬಂದರೆ ಕೆಲಸಗಳು ನಾವೇ ಮಾಡಬೇಕು ಅಂತ. ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ, ಅವ್ರು ನಮಗೆ ಬೇಗ ಆಯ್ತಾ ಅಂತ, ನಾವು ಆ ಕೆಲಸ ಈ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗ್ಬಿಡೋಣ ಅಂತ ಬಂದು ಮಾಡ್ಕೋಬೋದಲ್ವಾ ಅನ್ನೋದು ಅವ್ರ ಕ್ವೆಶನ್. ಬಟ್ ನಮ್ದು ಏನಂತ ಹೇಳಿದ್ರೆ, ಎಲ್ಲರೂ ಹೋಗ್ಬಿಟ್ಟು ಬಂದರೆ ಕೆಲವೊಂದು ಸತ ಟಯರ್ಡ್ ಆಗುತ್ತೆ. ಸೊ ಆಮೇಲೆ ಬಂದು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಆದಷ್ಟು ಇವಾಗಲೇ ಕೆಲಸ ಮುಗಿಸ್ಬಿಟ್ಟು ಹೋದರೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ಬೋದಲ್ವಾ ಅನ್ನೋದು ನಮ್ಮ ಮೈಂಡಲ್ಲಿ ಇರುತ್ತೆ. ಬಟ್ ಅವ್ರಿಗೆ ಏನಂದರೆ ಆ ಕೆಲಸ ಇಂಪಾರ್ಟೆಂಟ್ ಆದರೆ ಫಸ್ಟ್ ಇದನ್ನು ಬಿಟ್ಟು ಹೋಗ್ಬೇಕು ಅಂತ. ಹೌದು, ಜಸ್ಟ್ ಒಂದು ಎಕ್ಸ್ಟ್ರಾ ನಾವು ಬೇಗನೆ ರೆಡಿ ಆಗ್ತೀವಿ. ಬಟ್ ಒಂದು 5-10 ನಿಮಿಷ ಕೆಲಸ ಜಾಸ್ತಿ ಇರೋದ್ರಿಂದ ಲೇಟ್ ಆಗೇ ಆಗುತ್ತೆ. ಹಾಗೆ ತಿಂಡಿ ಮಾಡಿಕೊಂಡು ಇವಾಗ ಸೈಟ್ ಕಡೆ ಹೋಗ್ತಾ ಇದ್ವಿ. ಅಲ್ಲಿಗೆ ಅವ್ರಿಗೆ ಕಿಟಕಿಗಳೆಲ್ಲ ಕೂರಿಸ್ಬೇಕು ಅಂತ ಅಂದ್ಬಿಟ್ಟು ಕಾಲ್ ಮಾಡಿದರು. ಕಿಟಕಿಗಳೆಲ್ಲ ತಂದುಕೊಡಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವಾಗ ಫಸ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಸೈಟ್ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಇವಾಗ ನಾನು ಅಮ್ಮನ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತಲ್ಲಿ ಕೂತಿರ್ತೀನಿ. ಅವ್ರು ಹೋಗಿ ಕಿಟಕಿ ಎಲ್ಲ ಕೊಟ್ಟು ಬರ್ತಾರೆ. ಅದಾದಮೇಲೆ ಬೇರೆ ಕೆಲಸಗಳು ಇದೆ. ಟೈಮ್ ಅಂತೂ ಹೆಂಗೆ ಹೋಗ್ತಿದೆ ಅನ್ನೋದೇ ನಮಗೆ ಗೊತ್ತಾಗ್ತಿಲ್ಲ. ಹಾಗೆ ಫ್ರೆಂಡ್ಸ್, ನಾನಿವತ್ತು ಆಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಅಮೆಝಾನಿಂದ ಬೈ ಮಾಡಿದ್ವಿ. ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಎಗ್ ಆಮ್ಲೆಟ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪ್ರಾಡಕ್ಟ್ ತುಂಬಾ ಹೆಲ್ಪ್ಫುಲ್ ಆಗಿದೆ. ಆರಾಮ್ಸೆ ನಾವು ಇದು ಇರೋದ್ರಿಂದ ಈಸಿಯಾಗಿ ನಾವು ಎಗ್ ಬಾಯ್ಲ್ ಮಾಡ್ಕೋಬೋದು, ಎಗ್ ಆಮ್ಲೆಟ್ ಮಾಡ್ಕೋಬೋದು, ದೋಕ್ಲಾ ಮಾಡ್ಕೊಳ್ಬೋದು. ಸೊ ಇದನ್ನ ಎಲ್ಲಾದರೂ ಹೊರಗಡೆ ಹೋದಾಗಲೂ ಕ್ಯಾರಿ ಮಾಡ್ಬೋದು. ಅದರಲ್ಲೂ ಹಾಸ್ಟೆಲಿರೋ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ನಿಮಗೂ ಈ ಒಂದು ಪ್ರಾಡಕ್ಟ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ವಿಸಿಟ್ ಮಾಡಿ, ಬೈ ಮಾಡಿ. ಹಾಗೆ ಇವಾಗ ಫೈನಲಾಗಿ ನಾನು ಅಮ್ಮನ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದ ಅಮ್ಮನ ಜೊತೆ ಮಾತಾಡಿಕೊಂಡು ನಾನು ಸೈಟ್ ಕಡೆ ಬಂದೆ. ಸೊ ಕಿಟಕಿ ಎಲ್ಲ ಕೂರಿಸ್ತಾಯಿದ್ರು, ಕೆಲಸಗಳು ನಡೀತಾಯಿತ್ತು. ಹಾಗೆ ಇಟ್ಟಿಗೆಗಳೆಲ್ಲ ಬಂದಿತ್ತು. ನನ್ನ ಹಸ್ಬೆಂಡ್ ಅದು ಆ್ಯಕ್ಚುಲಿ ನಾವು ಬರೋಕ್ಕಾಗಿರಲಿಲ್ಲ ಬೆಳಿಗ್ಗೆ, ಅದಕ್ಕೆ ಶಿವಗೆ ಫೋನ್ ಮಾಡಿಬಿಟ್ಟಿದ್ರು ಇಟ್ಟಿಗೆಗಳು ಸ್ವಲ್ಪ ಕೌಂಟ್ ತಗೋ ಅಂತ. ಸೊ ಶಿವು ಬೆಳಿಗ್ಗೆ ಎಲ್ಲ ಕೌಂಟ್ ತೊಗೊಂಡು ಶಿವು ಮತ್ತು ಜೀವಿತ ಹಾಕ್ಸ್ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಇವಾಗ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾಯಿದ್ರು. ಹಾಗೆ ಟೀನ ಇವತ್ತು ಆ್ಯಕ್ಚುಲಿ ನಾನು ಮನೆಯಿಂದ ಮಾಡ್ಕೊಬಂದಿರಲಿಲ್ಲ. ನಮಗೆ ಟೈಮ್ ಆಯಿತು ಅಂದ್ಕೊಂಡು ಬಂದುಬಿಟ್ವಿ. ನನ್ನ ಹಸ್ಬೆಂಡ್ ಇಲ್ಲೇ ಹೊರಗಡೆ ಹೋಟ್ಲಲ್ಲಿ ತಂದು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ತಂದು ಕೊಟ್ಟರು. ಜೊತೆಗೆ ಮಳೆ ಅಂತೂ ಇದ್ದಕ್ಕಿದ್ದಂಗೆ ಶುರುವಾಗೋಯ್ತು. ಸೊ ನಾನು ಮತ್ತು ನನ್ನ ಹಸ್ಬೆಂಡಲ್ಲಿ ಸ್ವಲ್ಪ ಹೊತ್ತು ಶೆಡ್ಡಲ್ಲಿ ನಿಂತ್ಕೊಂಡಿದ್ವಿ. ಆಮೇಲೆ ಮಳೆ ನಿಂತ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ನೋಡಿ, ಇನ್ನೂ ಸೋನೆ ಬರ್ತಾಯಿದೆ, ಅಷ್ಟು ಕ್ಲಿಯರಾಗಿ ಇದಾಗಲಿಲ್ಲ. ಹಾಗೆ ಮಳೆಯೆಲ್ಲ ನಿಂತ ಮೇಲೆ ಮತ್ತೆ ಇಲ್ಲಿಗೆ ಬಂದೆ, ಅಮ್ಮನ ಮನೆ ಹತ್ರ ಬಂದೆ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ಅಮ್ಮ ಎಲ್ಲ ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ರಮ್ಯಾ ಇವತ್ತು ಏನು ಸ್ಪೆಷಲ್ ಮಾಡಿದ್ದೀನಿ ಅಂತ ತೊಗೊಬಂದಿದ್ದಾಳೆ. ಫ್ರೆಂಡ್ಸ್, ನನ್ನ ತಂಗಿ ಫಾರ್ ದ ಫಸ್ಟ್ ಟೈಮ್ ರವೆ ಉಂಡೆ ಮಾಡಿ ತೊಗೊಂಡು ಬಂದಿದ್ದಾಳೆ. ನಂಗಂತ ಶಾಕ್. ಈಗ ಇತ್ತೀಚೆಗೆ ವಡೆ ಮಾಡೋದು, ರವೆ ಉಂಡೆ ಮಾಡೋದು, ತುಂಬ ಅಡುಗೆಲಿ ಎಕ್ಸ್ಪರ್ಟ್ ಆಗ್ತಾ ಇದ್ದಾಳೆ. ಗಸಗಸೆ ಪಾಯಸ ನೋಡಿ, ಬಂಟು ಟೇಸ್ಟ್ ಮಾಡ್ತಾ ಇದ್ದೀನಿ. ನನಗೆ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿರ್ಬೇಕು. ಸೀರಿಯಸ್ಲಿ ರಮ್ಯಾ, ಚೆನ್ನಾಗಿದೆ. ನನ್ನ ಮನಸ್ಸಿನ ಮಾತು ನಿನ್ಗೆಲ್ಲೋ ಕನೆಕ್ಟ್. ಮೊನ್ನೆ ಒಬ್ರು ಇದೇ ಹೇಳ್ತಾರೆ ಗೊತ್ತಾ, ಅದೇ ಅಕ್ಕ ತಂಗಿರ್ ಇಬ್ರು ರಮ್ಯಾ ಸೈಕ್ಯಾಟ್ರಿಸ್ಟ್ ತರ ಮಾತಾಡ್ತಾರಲ್ಲ, ಚೆನ್ನಾಗಿದೆ. ಸೌಂದರ್ಯ ಅನ್ಬಿಟ್ಟು ಮಾತಾಡ್ತಾರಲ್ಲ, ಅವ್ರು ಹೇಳ್ತಾ ಇದ್ರು ನಿಮ್ಗೆ ಗೊತ್ತಿಲ್ದೇನೆ ಗೊತ್ತಿದೆ ನಿಮ್ ಮನಸ್ಸುಗಳು ಕನೆಕ್ಟ್ ಆಗುತ್ತೆ. ಏನಕ್ಕಂದ್ರೆ ಯಾರಿಗೋ ಫೋನ್ ಮಾಡ್ಬೇಕು ಅಂತ ರಮ್ಯಾ ಫೋನ್ ತಗೋತೀರಾ, ಅವ್ರು ಇಮಿಡಿಯೇಟ್ ಅವ್ರು ಫೋನ್ ಮಾಡ್ತಾರೆ ನಿಮ್ಗೆ. ಮನ್ಸು ಕನೆಕ್ಟ್ ಆಗಿರ್ತದಂತ, ಅಷ್ಟು ಇದಾಗಿ. ಸೊ ರವೆ ಉಂಡೆನ ಅಥವಾ ಕರ್ಜಿಕಾಯಿ ಏನಾದ್ರೂ ನಾನ್ ಮಾಡ್ಬೇಕು. ಮನೇಲಿ ಒಂದು ಕೊಬ್ಬರಿ ಇತ್ತು, ಅದ್ರಲ್ಲಿ ಮಾಡ್ಬೇಕಂತ ಫೀಲ್ ಆಗ್ತಾ ಇತ್ತು. ಎಷ್ಟು ದಿವಸದಿಂದ ಇತ್ತು ಗೊತ್ತಾ ಫ್ರಿಜ್ ಅಲ್ಲಿ.
ಹಂಗೆ ಕನೆಕ್ಟ್ ಆಗಿದೆ ಅಂತ ಫೀಲ್ ಆಯ್ತು ನನಗೆ. ಫುಲ್ ಎಕ್ಸ್ಪರ್ಟ್ ಆಗ್ತಾ ಇದ್ದಾಳೆ ಫ್ರೆಂಡ್ಸ್. ಒಂದ್ಸಲ ನೋಡ್ತೀನಿ ನಿನ್ನ ಹತ್ರ ನೋಡು ಒಡೆ ಅಂತ ಮಾಡೋದು ಪಾದತ್ರೇವಿ ಮಾಡ್ಕೊಡು ಅಕ್ಕ. ಅದನ್ನ ಕೆಳಕ್ಕೆ ಬೀಳ್ಸಿ ಉಳ್ಸಿ ಬಡಿಸ್ತಾನೆ ಅದನ್ನೆಲ್ಲ ಸೆಟ್ ಆಗಿ ಮಾಡಿದ್ರು. ಯಾಕಂದ್ರೆ ಎಲ್ಲರೂ ಹೇಳ್ತಿದ್ರು ಚೆನ್ನಾಗ್ ಮಾಡಿತ್ತು ರಮ್ಯಕ್ಕ ಅಂತ. ಹೊಡೆದಾಕ್ಬಿಡ್ತಾನೆ. ನನ್ಗೆ ಆಕ್ಚುಲಿ ನೀನ್ ಮಾಡೋದು ಗ್ರೇವಿ ಯಾವ್ದು ಟೇಸ್ಟ್ ಮಾಡಿಲ್ಲ ನಾನು. ಪಾಲಕ್ ಗ್ರೇವಿಗಿಂತ ರೆಡ್ ಕಲರ್ ಗ್ರೇವಿ ನಿನಗೆ ಹೇಳ್ಬಿಟ್ಟಿತ್ತು ನೋಡು. ಹಾಗೆ ಎಲ್ಲ ಸೇರಿಕೊಂಡು ಸುಮಾರು ಹೊತ್ತು ಮಾತಾಡ್ತಾ ಇದ್ವಿ. ಸೊ ಮಾತಾಡ್ತಾ ಸಮಯ ಹೇಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಆಮೇಲೆ ಹಂಗೆ ಊಟ ಮಾಡಿಕೊಂಡು ರಮ್ಯಾ ಆ್ಯಕ್ಚುಲಿ ಅವಳು ಹೊರಗಡೆ ಹೋಗಬೇಕು ಅಂತ ಇದ್ಲು. ಸೊ ಹೊರಗಡೆ ಹೋಗೋದಕ್ಕೆ ರೆಡಿ ಆಗಬೇಕು ಅಂತ ಅಷ್ಟರಲ್ಲಿ ನಮ್ಮ ಬಂಟು ಅಂತೂ ಗ್ಲಾಸಲ್ಲಿ ನೀರು ತೊಗೊಂಡು ಬಂದು ಮನೆಗೆಲ್ಲ ಚೆಲ್ತಾ ಇದ್ದ. ಸೊ ಎಲ್ಲ ಮಾತಾಡ್ತಾ ಎಷ್ಟು ಒಂದು ಮಾಪ್ ತೊಗೊಬಂದು ಒಂದು 3-4 ಸತ ಒರೆಸಿದ್ದಾಯಿತು. ನಾವೆಲ್ಲ ಇಲ್ಲಿ ಮಾತಾಡೋದಕ್ಕೆ ಅಡುಗೆನ ಕೂತಿದ್ವಿ, ಅವನು ಒಳಗಡೆಯಿಂದ ತೊಗೊಬಂದು ನೀರನ್ನೆಲ್ಲ ಚೆಲ್ಲೋದು ಹಿಂಗೆ ಕೆಲಸಗಳು ಮಾಡ್ತಾಯಿದ್ದ. ಅಯ್ಯೋ ಎಲ್ಲರೂ ನಮ್ಮಮ್ಮ ಮತ್ತು ರಮ್ಯಾ ಎಲ್ಲ ಒಂದೊಂದು ಸಲ ಒರೆಸಿದ್ರು. ಚಿಂಟುನೂ ಒಂದು ಸತ ಒರೆಸಿದ್ಲು. ಅಷ್ಟು ಕೆಲಸ ಕೊಟ್ಟ. ಕೊನೆಗೆ ನೋಡಿ ಈ ಚೇರ್ ಮೇಲೆ ಏನು ಗೊತ್ತಿಲ್ಲದೇ ಇರೋ ಥರ ಕೇಳಿಕೊಂಡು ನಾವು ಮಾತಾಡೋದನ್ನೆಲ್ಲನೂ ಕೇಳಿಸ್ಕೊಂಡು ಕೂತಿದ್ದಾನೆ. ಅದಾದಮೇಲೆ ರಮ್ಯಾನವನ್ನು ಹೊರಡಬೇಕೇನೋ ಕೆಲಸ ಇದೆ ಅಂದ್ಬಿಟ್ಟು ಅವರು ಹೋಗ್ತಾಯಿದ್ದಾರೆ. ಚಿಂಟು, ರಮ್ಯಾ, ಅಥರ್ವ ಹಾಗೆ ನವೀನ್ ಅವರು ಹೊರಗಡೆ ಹೋಗ್ತಾಯಿದ್ದಾರೆ. ಹಾಗೆ ಫ್ರೆಂಡ್ಸ್, ರಮ್ಯಾ ಅವರೆಲ್ಲ ಹೋದ್ಮೇಲೆ ಇವಾಗ ನಾನು, ಅಮ್ಮ, ಜೀವಿತ್ ಜೊತೆಗೆ ಶಿವು ಕೂಡ ಡ್ಯೂಟಿಯಿಂದ ಇವಾಗ ತಾನೇ ಬಂದ. ಹಾಗೆ ಮಾತಾಡ್ತಾ ಕೂತಿದ್ವಿ. ಸೊ ಇನ್ನು ನೆಕ್ಸ್ಟ್ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಹಾಗೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.